ಮಗುವೋಕೆ ಮದುವೆ ಯಾಕೆ ಅಂತ ಟಾಪಿಕ್ ಆರಂಭ ಆಗಿದ್ದು ಈಗ ಎಲ್ಲಿ ತನಕಲೋ ಅಂದ್ರೆ ಇಲ್ಲಿ ತನಕ ಬಂದು ನಿಂತಿದೆ. ಚರ್ಚೆ ಮುಂದುವರ್ಸೋಣ. ನೀವು ಸಿನಿಮಾ ಮತ್ತು ಧಾರಾವಾಹಿಗಳ ಬಗ್ಗೆ ಮಾತಾಡ್ತಾ ಇದ್ರಿ, ಹಾಗಾಗಿ ಈ ಪ್ರಶ್ನೆ ಕೇಳಬೇಕು. ಇದೇ ಹಳೆ ಸಿನಿಮಾಗಳು ನೋಡಿದಾಗ ಬಹಳ ಮಾದರಿ ಅದ್ಭುತವಾಗಿ ಮನೆ ಕುಟುಂಬದವರೆಲ್ಲರೂ ಕುತ್ಕೊಂಡು ನೋಡುವಂಥದ್ದು ಆ್ಯಂಡ್ ಮನೇಲಿ ಏನೇ ಜಗಳ ಆಗಿರಲಿ ಆ ಸಿನಿಮಾದಲ್ಲಿ ಬರುವಂತಹ ಮೆಸೇಜ್ ನೋಡಿ ಸರಿ ಮಾಡ್ಕೊಂಡಿರೋ ಉದಾಹರಣೆಗಳು ಇದೆ. ಬಟ್ ಈಗ ಬರ್ತಾ ಇರುವಂತಹ ಪ್ರತಿನಿತ್ಯದ ಧಾರಾವಾಹಿಗಳು ಸಿನಿಮಾಗಳು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ರು ದಾರಿ ತಪ್ಪೋಕೆ ಕಾರಣವಾಗ್ತಾ ಇದಾವ ಅಂತ ನನ್ನ ಅಭಿಪ್ರಾಯ. ಧಾರಾವಾಹಿಗಳು ಮನೆ ಹಾಳು ಮಾಡೋ ಧಾರಾವಾಹಿಗಳೇ ಹೊರತು ಯಾವ ಮನೆ ಉದ್ಧಾರ ಮಾಡೋ ಧಾರಾವಾಹಿಗಳು ಬರಲ್ಲ. ಬರೀ ಏನಂದ್ರೆ ಬರೀ ಕಿತಾಪತಿ ಧಾರಾವಾಹಿಗಳು. ಅತ್ತೆನ ಹೆಂಗ್ ಸೊಸೆ ಹಾಳು ಮಾಡ್ಬೇಕು, ಸೊಸೆ ಹೆಂಗ್ ಅತ್ತೆನ ಹಾಳು ಮಾಡ್ಬೇಕು, ನಾದಿ ಹೆಂಗೆ ಸೊಸೆನ ಹಾಳು ಮಾಡ್ಬೇಕು, ಮನೆ ಹೋಗೋ 3 ಬಾಗಿಲು, ಮನೆ ಹೋಗುವ 16 ಬಾಗಿಲು. ಅಲ್ಲ, ಇದು ಈ ರೀತಿ ಸಮಾಜಕ್ಕೆ ಧಾರಾವಾಹಿ ತೆಗಿಯೋರು ನಾವು ಧಾರಾವಾಹಿ ತೆಗಿಯೋರು ಅಷ್ಟು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡುವಂತ ಧಾರಾವಾಹಿ ತೆಗೆದು ಬರೀ ಕಿತಾಪತಿ ಮಾಡೋದು. ಧಾರಾವಾಹಿನೂ ನೋಡೋದಿಲ್ಲ, ನಾನು ಯಾವುದು ಫಾಲೋ ಮಾಡೋದಿಲ್ಲ. ಬಟ್ ಆದ್ರೆ ಒಂದು ನಾನು ನೋಡಿದ್ದೀನಿ, ಯಾವ್ದಾನ ಹಿಂಗೆ ಕ್ಯಾಬ್ ಗೀಬಲ್ಲಿ ಹೋಗ್ತಾ ಇರೋವಾಗ ಅವ್ರ ಚಲನಚಿತ್ರ ಹಾಡುಗಳು ಹಾಕಿರ್ತಾರೆ, ಅದರಿಂದ ನನಗೆ ಗೊತ್ತಾಗತ್ತೆ ನನ್ನ ಸಮಾಜ ಎಲ್ಲಿದೆ ಅಂತ. ನಾನು ಹುಚ್ಚ, ನೀನು ಹುಚ್ಚಿ ಅನ್ನೋದಾಗ್ಲಿ, ಈ ಯಜಮಾನ ಅನ್ನೋ ಸಿನಿಮಾ, ಬಂಗಾರದ ಮನುಷ್ಯ ಅನ್ನುವಂತಹ ಸಿನಿಮಾ, ಇವೆಲ್ಲ ಕೂಡು ಕುಟುಂಬ ಹೆಂಗಿತ್ತು ಹೇಗಿರ್ಬೇಕು ಅಂತ ತೋರಿಸ್ತಾ ಇದ್ದಂತಹ ಸಿನಿಮಾ ನಾವು ಗಟ್ಟಿಯಾಗಿ ಹೋಗಕ್ಕೆ ಆಗ್ತಿತ್ತು. ಬಟ್ ಈಗಿರುವಂತಹ ಸಿನಿಮಾಗಳು, ಬಂಗಾರದ ಮನುಷ್ಯ ಫಿಲಂ ಬಂದ್ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ಮೇಲೆ ಎಷ್ಟೋ ಜನ ಸಿಟಿಲಿ ಇದ್ದವ್ರು ಹಳ್ಳಿಗೆ ಹೋಗಿ ರೈತರ ಕೆಲಸ ಮಾಡ್ತಾರೆ. ಅಂತ ಪರಿಣಾಮಕಾರಿ ಬೀರ್ತಕ್ಕಂಥ ಸಿನಿಮಾ ಅವಾಗಿತ್ತು. ಇವಾಗೆಲ್ಲ ನೋಡಿದಿರ ಹಾಡು ಅಪ್ಪ ಲೂಸ ಅಮ್ಮ ಲೂಸ, ಹಾಡು ಬೇರೆ ಅದು, ಅಪ್ಪ ಲೂಸ ಅಮ್ಮ ಲೂಸ. ಏನ್ ಮೇಡಮ್ ಸಾಹಿತ್ಯ ಈ ರೀತಿ ಬರೆದ್ರೆ ಅಪ್ಪ ಅಮ್ಮನ ಲೂಸ್ ಮಾಡ್ಬಿಟ್ರೆ ಏನ್ ಮೇಡಮ್ ಅರ್ಥ ಆಯ್ತು? ಇದೆಲ್ಲ ಸಾಹಿತ್ಯನ ಓಲಿ, ಇದೆಲ್ಲ ಹಾಡುಗಳ ಮಕ್ಕಳು ಅದೇ ಹೇಳ್ತೇವೆ. ಡಾನ್ಸ್ ಮಾಡಿದಾಗ ನಾವೇ ಚಪ್ಪಾಳೆ ತಟ್ಟಿ ಅದಕ್ಕೆ ಎನ್ಕರೇಜ್ ಮಾಡ್ತೀವಿ. ಅದನ್ನೇ ನಾವು ಏನಂತಾರೆ ಸ್ಕೂಲ್ ಡೇ ಶೋನಲ್ಲೆಲ್ಲ ಅದನ್ನೇ ಡಾನ್ಸ್ ಮಾಡಿಸ್ತೀವಿ. ಸೊ ಎಲ್ಲೋ ಮಕ್ಕಳಿಗೆ ಇದೆಲ್ಲ ಅಕ್ಸೆಪ್ಟೆಡ್ ಅಂತ ಅನ್ನೋ ಭಾವನೆ ಆ ವಯಸ್ಸಿಂದ ಬರುತ್ತೆ. ಇವೆಲ್ಲ ನಾನು ಏನೋ ಮಾಡಿದ್ರೆ ಪೀಪಲ್ ಆರ್ ಎಂಜಾಯಿಂಗ್ ಇಟ್ ಅಂತ. ನಾನು ಯಾವ ಡಾನ್ಸ್ ಇಲ್ಲ ಏನು ಹಾಡು ಹಾಡಿದ್ರೆ ನನಗೆ ಮೆಚ್ಚುಗೆ ಸಿಗತ್ತೆ, ಐ ಫೀಲ್ ದಟ್ ಈಸ್ ಓಕೆ. ನಾನು ಯಾವ ತರದ ಒಂದು ಜೀವನ ಮಾಡ್ತಾ ಇದ್ದೀನಿ, ಸಂಸ್ಕೃತಿ ಕಲಿಸಬೇಕು, ಮಾಡರ್ನೈಸ್ ಕಲಿಸಬೇಕು. ಅಂಡ್ ಕೆಟ್ಟದಾಗಿ ಅಮ್ಮನ ಅಪ್ಪನ ಬೈದ್ರೆ ಊಟ ಪಿಜ್ಜಾ ಬರ್ಗರ್ ಎಲ್ಲ ಬೇಡ, ಇದು ಒಳ್ಳೆ ಊಟ ಮಾಡಿ ಈ ತರ ತಿಂಡಿ ಅನ್ನೋದು ಕಲ್ಸ್ಕೊಡ್ಬೇಕು ಹೊರತು ನಾವೇ ಕರ್ಕೊಂಡು ನಾವು ತಗೊಂಡೋಗ್ಬಿಟ್ಟು ಎಲ್ಲ ಪಿಜ್ಜಾ ಬರ್ಗರ್ ಕೊಡ್ಸ್ಬಿಟ್ಟು ಪಿಜ್ಜಾ ಬರ್ಗರ್. ನಾವು ಮನೆಯಲ್ಲಿ ಸಂಪ್ರದಾಯ ಕಳ್ಸಿರ್ತೀವಿ, ಆ ಕಾಲೇಜ್ಗೂ ಸ್ಕೂಲ್ಗೂ ಹೋದಂತ ಸಂದರ್ಭದಲ್ಲಿ ಅವ್ರ ಫ್ರೆಂಡ್ ಸರ್ಕಲ್ ಯಾರೋ ಮಾಡ್ತಿರ್ತಾರಲ್ಲ, ಅದನ್ನ ನೋಡಿ ಯಾಕೆ ನಮ್ಮ ಅಮ್ಮ ಅಪ್ಪ ನನ್ನನ್ನ ಅವಾಯ್ಡ್ ಮಾಡ್ತಿದ್ದಾರೆ, ನಾನ್ ಯಾಕೆ ಮಾಡಬಾರ್ದು, ಎಲ್ಲಿ ಬದಲಾವಣೆ ಆಗ್ಬೇಕು ಅನ್ಸುತ್ತೆ? ಹಾಗಾದ್ರೆ ಬದಲಾವಣೆ ಅಂತಂದ್ರೆ ಮೊದಲು ಮನೆ, ನೆಕ್ಸ್ಟ್ ಸರ್ಕಾರ. ನಾನು ಯಾಕೆ ಒಪ್ಕೊಳ್ತೀನಿ ಅಂತಂದ್ರೆ, ಮನೆಯಲ್ಲಿ ನಾವು ಕಲಿಸಿದಂಥ ವಿದ್ಯೆ ಆಗಿರ್ಬೋದು, ಪ್ರತಿಯೊಂದು ಸಂಸ್ಕಾರ ಆಗಿರ್ಬೋದು, ಸರ್ಕಾರ ಅಲ್ಲಿ ಕಡಿವಾಣ ಹಾಕ್ಲಿಕ್ಕೆ ಈ ತರ ಆದ್ರೆ ಇದು ಕಾನೂನುಬದ್ಧವಾಗಿ ನಿಮ್ಗೆ ಏನು ಇದಾಗಬೇಕೋ ಹಾಗೆ ಆಗುತ್ತೆ ಅಂತ ಹೇಳಿ ಅವರು ಒಂದು ಸರ್ಕಾರ ಹೊರಡಿಸಿದಾಗ ಏನಾಗುತ್ತೆ ಅಂದರೆ, ಇಲ್ಲಿ ಸರ್ಕಾರದ ಭಯ ಇರುತ್ತೆ, ಎಲ್ಲಿ ಯಾರು ತಪ್ಪು ಮಾಡಿದ್ರು ಇದು ನಮಗೆ ಪನಿಷ್ಮೆಂಟ್ ಆಗುತ್ತೆ ಅನ್ನೋ ಒಂದು ಭಯ ಇರುತ್ತೆ. ಇಲ್ಲಿ ಮನೆಯಲ್ಲಿ ಸಂಪ್ರದಾಯವನ್ನು ನಾವು ಅಳವಡಿಸ್ಕೊಂಡು ಹೋದಾಗ ಇದನ್ನ ಫಾಲೋ ಅಪ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಅಟ್ಲೀಸ್ಟ್ ಏನಾದ್ರು ಅಲ್ಪ ಸ್ವಲ್ಪ ಚೇಂಜಸ್ ತರಬಹುದು ಅಂತ ನನ್ನ ಅನಿಸಿಕೆ. ಮತ್ತೆ ಗುರುಗಳು, ಶಾಲೆಯಲ್ಲಿ ಏನಾಗ್ತಿದೆ ಇವತ್ತು ಅಂತಂದ್ರೆ, ಕೊಡ್ತಕ್ಕಂಥ ಪಾಠದ ಜೊತೆಗೆ ಇವತ್ತು ಕಲ್ಚರಲ್ ಆಕ್ಟಿವಿಟೀಸ್ ಇವೆಲ್ಲವೂ ನಮಗೆ ಮುಖ್ಯವಾಗಿದೆ, ಬೇಕು. ಆದರೆ ಬೇರೆ ಬೇರೆ ಒಂದು ಆಕ್ಟಿವಿಟೀಸ್ ಇರೋದನ್ನ ಅಲ್ಲೇ ಸ್ಟಿಟ್ ಮಾಡಬೇಕು ಗುರುಗಳಾದವರು. ಮನೆಯಲ್ಲಿ ತಂದೆ ತಾಯಿ ಸ್ಟಿಟ್ ಮಾಡಿದಾಗ ಅಲ್ಪ ಸ್ವಲ್ಪ ಒಂಚೂರು ಚೇಂಜಸ್ ಆಗುತ್ತೆ. ನೆಕ್ಸ್ಟ್ ಸರ್ಕಾರ, ಬೇರೆ ಇನ್ಯಾರಿಂದನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಗುರುಗಳಿಗೆ ಕಾನೂನು, ನಾವು ನೀವೆಲ್ಲ ಓದ್ಬೇಕಾದ್ರೆ ಗುರುಗಳಿಗೆ ನಮಸ್ಕಾರ ಮಾಡ್ಕೊಂಡು ಭಯ ಭಕ್ತಿಯಿಂದ ಇದು ಮಾಡ್ತೀವಿ. ಇವಾಗ ಯಾರು ಗುರುಗಳಿಗೆ ಕೇರೆ ಮಾಡಲ್ಲ ಮೇಡಮ್. ಅಲ್ಲಿ ಎಲ್ಲೋ 1 ಕಿಲೋಮೀಟರ್ ದೂರದಲ್ಲಿ ಬರ್ತಿದ್ದಾರೆ ಅಂದ್ರೆ ಇಲ್ಲೆಲ್ಲೋ ಹೋಗಿ ಬಚ್ಚಿಟ್ಕೊಳ್ತಿದ್ವಿ. ಹೌದು ಸತ್ಯ. ಅದು ನಮ್ಮ ತಂದೆಗೂ ಅದೇ ಮರ್ಯಾದೆ ಕೊಡ್ತಾ ಇದ್ವಿ, ನಮ್ಮ ಗುರುಗಳಿಗೂ ಅದೇ ಮರ್ಯಾದೆ ಕೊಡ್ತಾ ಇದ್ವಿ. ಇಲ್ಲ, ಬದಲಾಗಬೇಕಾಗಿರೋದು ನಮ್ಮ ಮನಸ್ಥಿತಿ, ಸಮಾಜಕ್ಕೆ ತಕ್ಕಂತೆ. ಈಗ ನಾವು 21st ಸೆಂಚುರಿಯಲ್ಲಿ ಇದೀವಿ, ಕಾಲ ಬದಲಾದಂಗೆ ನಾವು ಬದಲಾಗಬೇಕಾಗಿರೋದು, ನಮ್ಮ ಮನಸ್ಸು ಬದಲಾಗಬೇಕಾಗಿರೋದು, ನಮ್ಮ ಕಾನೂನು ಬದಲಾಗಬೇಕಾಗಿರೋದು. ಹಾಗಾಗಿ ಅದನ್ನು ಒಪ್ತೀವೋ ಒಪ್ಪಲ್ವೋ, ಸಮಾಜ ಬದಲಾಗ್ತಾ ಇದೆ, ನಾವು ಅದ್ರ ಜೊತೆ ಹೋಗ್ಲೇಬೇಕಾದ ಅನಿವಾರ್ಯತೆ ಇದೆ. ಓಕೆ, ರಂಜನಿ ಮೇಡಮ್ ಕೇಳ್ತೀನಿ, ಲಾಸ್ಟ್ ಕ್ವೆಶನ್. ನಿಮ್ಮ ಹತ್ರ ಬರುವಂತಹ ಕೇಸಸ್ಗಳಲ್ಲಿ ಡಿವೋರ್ಸ್ ಅಂತ ಬಂದಾಗ ಇದೇ 15 ವರ್ಷದ ಹಿಂದೆ ಹೇಗಿರ್ತಿತ್ತು ಕೇಸ್ಗಳ ನಂಬರ್ಸ್, ಈಗ ಹೇಗಿದೆ? ಅಂಡ್ ಹಿಂದೆ ಕೇಳಿ ಬರ್ತಾ ಇದ್ದಂತಹ ರೀಸನ್ಸ್ಗಳನ್ನು ಈಗ ಕೇಳಿ ಬರ್ತಾ ಇರೋ ರೀಸನ್ಸ್ ಏನು? ಹಿಂದೆ ನಾನು ಹೇಳ್ತೀನಲ್ಲ, ಒಂದು 20 ವರ್ಷದ ಹಿಂದೆ ಒಂದು ಹೆಣ್ಮಗಳು ಬಂದು ನನಗೆ ಡಿವೋರ್ಸ್ ಬೇಕು ಅಂದರೆ ನಾನು ಇಮ್ಮಿಡಿಯೇಟಾಗಿ ತೊಗೋಕಂತ ಅಂತಿದ್ದೆ. ಯಾಕೆ ಅಂದರೆ ನಂಗೆ ಗೊತ್ತು ಅವಳು ಎಲ್ಲನೂ ಪ್ರಯತ್ನ ಮಾಡಿ ಅದು ಎಲ್ಲದೂ ಫೇಲ್ ಆಗಿರೋದ್ರಿಂದ
ಅಣ್ಣ ನನ್ನ ಗಂಡನ ನಾನು ತಿದ್ದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಒಂದು ಮನೆಯ ಪರಿಸ್ಥಿತಿನ ನಾನು ನೇಣು ಹಾಕೊಳ್ಳೋದು ಬಿಟ್ಟರೆ ಇನ್ಯಾವುದು ಚಾಯ್ಸೇ ಇಲ್ಲ. ಅದರಿಂದ ನಾನು ಮನೆಯಿಂದ ಆಚೆ ಬರ್ತಾ ಇದ್ದೀನಿ. ಎಸ್, ಐ ಆಮ್ ಓಕೆ ಫಾರ್ ದ್ಯಾಟ್. ಬಟ್ ಇವಾಗಿನ ಕಾಲದ ಡಿವೋರ್ಸ್ಗಳು ಏನು ಬರ್ತಾ ಇದೆ, ಆ ರೀಸನ್ಸ್ ನನಗೆ ಅರ್ಥನೇ ಆಗೋದಿಲ್ಲ. ಅರ್ಥನೇ ಆಗ್ತಾ ಇಲ್ಲ. ಅರ್ಥ ಆಗೋದಕ್ಕೆ ಕೂಡ ನಾನು ಇವಾಗ ಕಷ್ಟಪಡಬೇಕಾಗ್ತಾ ಇದೆ. ನನಗೆ ನನ್ನ ಮಗು ಬೇಕು, ನನ್ನ ಹೆಂಡತಿ ಬೇಡ. 100 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಿದ್ರು. ಬಟ್ ಆಗಿರೋ ಮದುವೆಯಲ್ಲಿ ಒಂದು ಸುಳ್ಳು ಕೇಳಿ ಬಂದ್ರೆ ಡಿವೋರ್ಸ್ ಆಗ್ತಾ ಇದೆ ಅಲ್ವಾ? ಅನ್ಸಲ್ಲ? ಗೊರಕೆ ಹೊಡಿತಾರೆ ಅಂತ ಡಿವೋರ್ಸ್ ಆಗತ್ತಾರೆ ಮೇಡಮ್. ಗೊರಕೆ ಹೊಡಿತಾರೆ ಅಂತ ಡಿವೋರ್ಸ್ ಆಗೋದು ಕೇಸ್ ಬಂದ ಕಾರಣ ಇಲ್ಲದೇನೆ ಡಿವೋರ್ಸ್ ಆಗ್ತಾ ಇದಾವೆ. ಕಾರಣ ಇಲ್ಲ, ನಂದು ಏನೋ ಸೂಕ್ತ ಕಾರಣನೇ ಇಲ್ಲ. ಕಾರಣಗಳನ್ನ ಕಾನೂನುಬದ್ಧವಾಗಿ ನೀವು ಲಾಯರ್ ಹತ್ರ ಹೋದಾಗ ಲಾಯರ್ ಹತ್ರ ತುಂಬಾ ಸಿಲಿಯಾಗಿರೋದು ಹೇಳ್ತಾರೆ. ಒಗ್ಗರಣೆ ಸುಟ್ಟು ಹಾಕಿದ್ಲು, ಅದಕ್ಕೆ ನನ್ಗೆ ಎಷ್ಟು ದಿನ ಕಾನೂನಲ್ಲಿ ಹೆಣ್ಮಕ್ಳಿಗೆ ಇರೋದ್ರಿಂದ ಕಾನೂನಲ್ಲಿ ಇದು ಬರುತ್ತೆ. ಅವಳು ಏನ್ ತೊಂದರೆ ಕೊಟ್ಟಿದ್ದೇ ಇಲ್ಲ. ರೀಲ್ಸ್ ಮಾಡೋದ್ರಿಂದ ದಿನ 24 ಗಂಟೆ ರೀಲ್ಸ್ ಮಾಡ್ಕೊಂಡೆ ಕೂತಿರ್ತಾರೆ. ಇವ್ರು ರೀಲ್ಸ್ ಮಾಡ್ಕೊಂಡೇ ಇರ್ತಾರೆ. ಅಂತದ್ದು ಕಾರಣಗಳು ಕೂಡ ಹಾಗೆ ಆಗಿರೋದು ದೊಡ್ಡ ಕಾರಣ ಆಗಿದೆ ಇವಾಗ. NGOs ಕೂಡ ಸುಮಾರು ಗೋಕಾಕ್ ಎಲ್ಲಿದೆ, ಬೆಳಗಾಂ ಎಲ್ಲಿದೆ, ರಾಯಚೂರು ಎಲ್ಲಿದೆ, ನೈಟ್ ಎಲ್ಲ ಜರ್ನಿ ಮಾಡ್ಕೊಂಡು ಬಂದು ಆಫೀಸ್ ಹತ್ರ ಕಾಯ್ಕೊಂಡು ಕುತ್ಕೊಂಡಿರ್ತಾರೆ. ಏನು ತುಂಬ ಸಿಲ್ಲಿ ಮ್ಯಾಟರ್ಸ್, ಏನು ತುಂಬ ಹೆವಿ, ಅದು ಗಂಡ ಹೆಂಡತಿಯಲ್ಲಿ ಅಷ್ಟೊಂದು ಹೊಂದಾಣಿಕೆ ಆಗದೇ ಇಲ್ಲ ಅನ್ನುವಂತ ರೀಸನ್ಸ್ ಏನಿರಲ್ಲ, ಚಿಕ್ಕ ಪುಟ್ಟ ವಿಚಾರ ಅಂತ ಯಾರ್ದೋ ಜೊತೆ ಮಾತಾಡೋದು. ಇವಾಗಿನ ವಿಚಾರ ಒಂದು ನಾನು ಹೇಳ್ಬೇಕು ಅಂದ್ರೆ ಲಾಯಲ್ಟಿ ಪ್ರಶ್ನೆ. ಯಾರೋ ನನಗೆ ಅವ್ರು ಮೋಸ ಮಾಡ್ತಿದ್ದಾರೆ ಗಂಡು ಅಂತ, ಹೆಣ್ಣು ನನಗೆ ಗಂಡ ಮೋಸ ಮಾಡ್ತಾರೆ, ಗಂಡ ಹೆಂಡತಿ ಮೋಸ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ 4 ಜನಕ್ಕೆ. ಎಸ್, ಒಂದು ಮದುವೆ ಆಗ್ತಾ ಇಲ್ಲ, ಮದುವೆ ಬೇಡ ಅಂತ ಇರುವಂಥದ್ದು ತಪ್ಪು ಅಂತ ನಿರ್ಧಾರ ಮಾಡೋಕ್ಕೆ ನಾವುಗಳು ಯಾರೂ ಅಲ್ಲ. ಯಾಕಂದ್ರೆ ಅವರವರ ಅಭಿಪ್ರಾಯ, ಅವರವರ ನಿರ್ಧಾರಗಳು ಹೇಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಆ ಒಂದು ನೇಚರ್ ಲೈನ್ ಅನ್ನುವಂಥದ್ದು ಕ್ರಾಸ್ ಆಗ್ತಾ ಇದೆ. ನನಗೆ ಮದುವೆ ಬೇಡ, ಮಗು ಬೇಕು ಅನ್ನುವಂಥದ್ದು ತಪ್ಪ. ನಿಜಕ್ಕೂ ಯಾರು ಕೂಡ ಅದನ್ನು ತಪ್ಪು ಸರಿ ಅಂತ ಹೇಳುವಂತಹ ಜಡ್ಜ್ಮೆಂಟ್ ಕೊಡೋಕೆ ನಾವುಗಳು ಯಾರೂ ಅಲ್ಲ, ಅವರವರ ನಿರ್ಧಾರಗಳು. ಬಟ್ ನೇಚರ್ ಲೈನ್ ಕ್ರಾಸ್ ಆಗ್ತಾ ಇರೋದಂತೂ ನಿಜ. ಡಿವೋರ್ಸ್ ಕೇಸ್ಗಳು ಹೆಚ್ಚಾಗ್ತಾ ಇದೆ, ಮದುವೆ ಬೇಡ ಅನ್ನೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮದುವೆ ಆಗಿರೋ ಗಂಡು ಮಕ್ಳಿಗೆ ಏನು ಸಮಸ್ಯೆ ಅಂದರೆ ಮದುವೆ ಬೇಡ ಅಂತ, ಯಾಕಾದ್ರೂ ಮದುವೆ ಆದ್ನೋ ಅಂತ ಅವರು. ಹೆಣ್ಮಕ್ಳು ಮದುವೆ ಆಗಿ ಆ ಕಷ್ಟಪಡೋದಕ್ಕಿಂತ ಮದುವೆನೇ ಬೇಡ ಅಂತ ಅವರು. ಸೊ ಹೀಗಾಗ್ತಾ ಇದೆ. ನೋಡೋಣ ಎಲ್ಲೆಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಇಂತಹ ಕೇಸ್ಗಳು, ಎಷ್ಟೆಷ್ಟು ಜಾಸ್ತಿ ಆಗುತ್ತೆ ಅಂತ.